ನಮಸ್ಕಾರ ದೇವ್ರು. ಇವಾಗ ಮಾತಾಡ್ತಿದೀವಿ ಬಿಗ್ ಬಾಸ್ ಸೀಸನ್ 12 ಬಗ್ಗೆ. ಬಟ್ ಎಸ್ಟರ್ಡೇ ನಡೆದಿದ್ದಂತಹ ಸೀಸನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್ಟರ್ಡೇ ಶನಿವಾರ ಏನಾಯ್ತಪ್ಪ ಅಂದ್ರೆ ಕಿಚ್ಚ ಸುದೀಪ್ ಸರ್ ಮೇಲೆ ತುಂಬಾ ಬೇಜಾರಾಗ್ಬಿಡ್ತು ಗುರು. ಕಿಚ್ಚ ಸರ್ ಫ್ಯಾನ್ಗಳು ಬೇಜಾರಾದ್ರೂ ಪರವಾಗಿಲ್ಲ, ಬಟ್ ಅವರು ನಿನ್ನೆ ಮಾಡಿದಂತದ್ದು ತುಂಬಾ ಬೇಜಾರು ಅನ್ನಿಸ್ಬಿಡ್ತು. ಯಾಕೆ ಅಂದ್ರೆ ಗುರು, ಪ್ರತಿ ಒಂದು ಸೀನು ನಿಂತ್ರು ಕುಂತ್ರು ತಿರುಗಾಡ್ತಿದ್ರು ಎಂಟರ್ಟೈನ್ಮೆಂಟ್ ಕೊಡುವಂತಹ ಕ್ಯಾರೆಕ್ಟರು ನಮ್ಮ ಗಿಲ್ಲಿ ನಟ ಅವ್ರದ್ದು. ಸೊ ಅದು ಕರ್ನಾಟಕ ಜನತೆಗೇನೆ ಗೊತ್ತು. ಸೀಸನ್ ಸ್ಟಾರ್ಟಿಂಗ್ ಇಂದನೂ ಎಂಡಿಂಗ್ ವರ್ಗುನು ಈ ಸಲ ವಿನ್ನರ್ ಯಾರು ಅಂತ ಕೇಳಿದ್ರೆ ಚಿಕ್ಕ ಮಕ್ಳಿಂದ ಹಿಡಿದು ಅಜ್ಜಿ ತಾತನವರೆಗೂ ಹೇಳೋದೇನೆ ಗಿಲ್ಲಿ 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 ಅಂತ. ಬಟ್ ಅಂತ್ಯದ್ರಲ್ಲಿ ಆದ್ರೂ ನಿನ್ನೆ ಏನಕ್ಕೆ ಕಿಚ್ಚ ಸುದೀಪ್ ಸರ್ ಈ ತರ ಹೇಳಿದ್ರು ಅಂತ ಗೊತ್ತಿಲ್ಲ. ಸೊ ಧ್ರುವ ಅವರು ಅವ್ರಿಗೆ ಗೊತ್ತಿಲ್ದಂಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರಂತೆ. ಅವನ್ ಒಳ್ಳೆ ಅಮಾಸೆ ಹುಣ್ಮೆ ಎಲ್ಲೆಲ್ಲಿ ಏನೇನು ಹೇಳ್ಕ ತಿರ್ಗಾಡ್ತಿರ್ತಾನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಅಮಾಸೆ ಹುಣ್ಮೆ ಕಾಣಿಸ್ತಾನೆ, ಅವನ್ ಆಟ ಆಡ್ಬೇಕಾದಾಗ ಬಂದು ಆಡ್ಕತಾನೆ, ಅಲ್ಲೆಲ್ಲ ಹೋಗಿ ಕುಂತ್ಕೊಂಡಿರ್ತಾನೆ. ಸೊ ಆದ್ರೂ ನಿನ್ನೆ ದಿನ ಕಿಚ್ಚ ಸರ್ ಚಪ್ಪಾಳೆ ಧ್ರುವರ್ಗೆ ಅಂತ ಹೇಳಿದ್ದು ಕೂಡ ತುಂಬಾ ಬೇಜಾರಾಗ್ಬಿಡ್ತು ಗುರು. ಏನಕ್ಕೆ ಅಂದ್ರೆ ಹೊರ್ಗಡೆ ಗಿಲ್ಲಿ ನಟ ಅವರ ಎಂಟರ್ಟೈನ್ಮೆಂಟ್ಗೆ, ಅವ್ರ ಆಕ್ಟಿಂಗ್ಗೆ, ಅವರ ಟೈಮಿಂಗ್ಗೆ, ಅವ್ರ ಕ್ಯಾರೆಕ್ಟರ್ಗೆ ಇಡೀ ಕರ್ನಾಟಕ ಜನತೆನೆ ಚಪ್ಪಾಳೆ ಹೊಡಿತಿದೆ. ಸೊ ಇದೇನೆ ಪ್ರಪ್ರಥಮ ಬಾರಿಗೆ ಬಿಗ್ ಬಾಸ್ ಸೀಸನ್ ಅಲ್ಲಿ ಒಬ್ಬ ಹುಡುಗ ಗೆಲ್ಲಬೇಕು ಅಂತ ಆರೈಸ್ತಿದೆ ಅಂದ್ರೆ ಅದು ಗಿಲ್ಲಿ ನಟನೆ ಅಂತ ಹೇಳ್ಬೋದು. ಜೊತೆಗೆ ಅವರ ಎಂಟರ್ಟೈನ್ಮೆಂಟ್ ಹೆಂಗಿದೆ ಅಂದ್ರೆ ಗುರು, ಅವ್ರಿಗೆ ಗೊತ್ತಿಲ್ದೇನೆ ಅಷ್ಟು ಪರ್ಫಾರ್ಮೆನ್ಸ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಾರೆ ಜನಗಳಿಗೆ. ಆದ್ರೂ ಇಷ್ಟೆಲ್ಲ ಇದ್ರೂ ಏನಕ್ಕೆ ಧ್ರುವರ್ಗೆ ಆ ಥರ ಹೇಳಿದ್ರು ಕಿಚ್ಚ ಸುದೀಪ್ ಸರ್ ಅನ್ನೋದಂತೂ ಬೇಜಾರು. ಅದ್ರ ಜೊತೆಗೆ ಲಾಸ್ಟ್ ವೀಕ್ ಇಂದ ನೋಡ್ತಾ ಇದ್ದೀವಿ ಫುಲ್ ಗಿಲ್ಲಿನ ವೀಕ್ ಮಾಡ್ತಾ ಇದ್ದಾರೆ. ಹೆಂಗೆ ಅಂದ್ರೆ ಈ ಮಹಾಭಾರತದಲ್ಲಿ ಕರ್ಣನ ಹೆಂಗೆ ಕುಗ್ಗಿಸ್ ಹೊಡೆದ್ರೋ ಅದೇ ತರ ಆಗ್ತಿದೆ ಅನ್ಸುತ್ತೆ ಗುರು, ನೋಡ್ತಾ ಇದ್ರೆ ಮಾತ್ರ. ಸೊ ಅದೊಂದು ಹೆವಿ ಬೇಜಾರಾಗ್ತಿದೆ. ಯಾಕೆಂದ್ರೆ ಸೀಸನ್ಗೆನೆ ಒಂಥರ ಕಳಸ ಇದ್ದಂಗೆ ಗುರು ನಮ್ಗೆ ಇಲ್ಲಿ. ಅವನು ಕುಂತ್ರು ನಿಂತ್ರು ಓಡಾಡೋರು ಮಾತಾಡೋರು ಎಂಟರ್ಟೈನ್ಮೆಂಟು. ಸೊ ಈ ಸೀಸನ್ ನಾನು ನೋಡ್ತಾ ಇರೋದೇನೆ ಗಿಲ್ಲಿ ನಟನಿಗೋಸ್ಕರನೇ ಗುರು. ಮಿಕ್ಕಿದೆಲ್ಲ ಸೀಸನ್ಗಳಲ್ಲಿ ಜಸ್ಟ್ ಮೇಲ್ ನೋಡ್ತಾ ಇದ್ವಿ. ಬಟ್ ಈ ಸೀಸನ್ ನಾನು ಫುಲ್ಲು ಡೀಪ್ ಆಗಿ ಡೇ ಒನ್ನಿಂದ ನೋಡ್ಕೊ ಬರ್ತಿರೋದನ್ನೇ ಗಿಲ್ಲಿ ನಟವರು ಅವರ ಒಂದು ಏನಿರುತ್ತೆ ಅವರ ಕಾಮಿಡಿ, ಅದಕ್ಕೋಸ್ಕರನೇ ನೋಡ್ತಾ ಇದ್ದೀವಿ. ಅವ್ರ ಎಂಟರ್ಟೈನ್ಮೆಂಟ್ಗೋಸ್ಕರನೇ ನೋಡ್ತಾ ಇದ್ದೀವಿ. ಅವ್ರು ಯಾವ ಥರ ಆಟ ಆಡ್ತಾರೆ ನೋಡ್ತಾ ಇದ್ದೀವಿ. ಬಟ್ ಇಷ್ಟೆಲ್ಲ ಇದ್ರೂ, ಇಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಿದ್ರು, ಇಷ್ಟೆಲ್ಲ ಟಾಸ್ಕ್ ಫೇಸ್ ಮಾಡ್ತಿದ್ರು ಅವ್ರನ್ನ ಏನಕ್ಕೆ ಇಷ್ಟೊಂದು ವೀಕ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಎಸ್ಟರ್ಡೇನೆ ತಗೊಳ್ಳಿ, ಎಸ್ಟರ್ಡೇದ ಒಂದು ವಿಡಿಯೋ ಬಂದಿದೆ, ಅದ್ರಲ್ಲಿ ನಾವು ನೋಡಿದ್ದೀವಿ ಗಿಲ್ಲಿ ನಟವರು ಯಾವ ರೇಂಜಿಗೆ ಕಾಮಿಡಿ ಮಾಡ್ತಿದ್ದಾರೆ ಅಂದ್ಬಿಟ್ಟಿದ್ದೆ. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಮಾತ್ರ ನಮ್ಗೆ ಗಿಲ್ಲಿ ನಟ ಬೇಕು. ಮಿಕ್ಕದ ಅವಾರ್ಡ್ಸ್ ಚಪ್ಪಾಳೆಗೆಲ್ಲ ಬೇರೆಯವ್ರನ್ನ ಕರೀತಿರ್ತಾರೆ. ಸೊ ಕರೀಲಿ, ಅವ್ರೇನು ದೂರ ತಳ್ಳೋದು ಬೇಕಾಗಿಲ್ಲ. ಬಟ್ ನಮ್ ಗಿಲ್ಲಿಗೆ ಏನು ಕೊಡಬೇಕು ಅದನ್ನ ಕೊಡ್ಲಿ. ಆಲ್ರೆಡಿ ಇಡೀ ಕರ್ನಾಟಕ ಜನತೆ ಹೇಳ್ತಿರೋದೇ ಒಂದು, ಈ ಸಲ ಸೀಸನ್ 12 ಏನಿದೆ ಅದರ ವಿನ್ನರು ಗಿಲ್ಲಿ ಅಂದ್ಬಿಟ್ಟಿದ್ದೆ. ಸೊ ಇನ್ನು ನಮಗೆ 5-6 ಡೇಸಲ್ಲೆಲ್ಲ ಆಲ್ಮೋಸ್ಟ್ ಕ್ಲಾರಿಫಿಕೇಶನ್ ಸಿಗುತ್ತೆ ಇವ್ರು ಏನಕ್ಕೋಸ್ಕರ ಈ ತರ ಮಾಡಿದ್ರು ಅನ್ನೋದು. ಬಟ್ ಆದ್ರೂ ಗಿಲ್ಲಿ ನಟವ್ರು ಗೆದ್ದು ಬರ್ಲಿ ಅನ್ನೋದೇ ನನ್ನ ಆರೈಕೆ ಗುರು. ಮತ್ತೆ ಅದನ್ನೇ ಬೇಡ್ಕೊಳ್ತಿರ್ತೀನಿ ದೇವ್ರ ಹತ್ರ. ಸೊ ಇಲ್ಲಿ ಆಲ್ಮೋಸ್ಟ್ ಸೀಸನ್ ನೋಡ್ತಿರೋ 80% ಗುರು ಗಿಲ್ಲಿಗೋಸ್ಕರನೇ ನೋಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನನ್ನ ಫ್ರೆಂಡ್ಸ್ಗಳು ಆಲ್ಮೋಸ್ಟ್ ಈ ತರ ಜಾಸ್ತಿ ನೋಡದೇ ಇದ್ದವರು ಗಿಲ್ಲಿಗೋಸ್ಕರನೇ ಗುರು ನೋಡ್ಬೇಕು ಕಾಮಿಡಿನ ಅನ್ಬಿಟ್ಟೆ ನೋಡ್ತಾ ಇದ್ದಾರೆ. ಅವನಿಗೋಸ್ಕರ ವಿಡಿಯೋನು ಮಾಡ್ತಾ ಇದ್ದಾರೆ. ಈ ವೀಕ್ ಲೈಕ್ಸ್ ಅಲ್ಲಿ ಅಮ್ಮಮ್ಮ ಅಂದ್ರು ನಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಅಲ್ಲೇನೆ ಇಲ್ಲ ಅಂದ್ರು 1,500 ಒಂದು 15-16 ಜನರ ಮೇಲ್ಗಡೆ ವೋಟ್ ಮಾಡಿದ್ದಾರೆ ಗುರು. ನನಗೆ ಕಾಣುವಂಗೆನೆ ಕೇಳಿ ಹಾಕಿಸ್ತಾ ಇದ್ದಾರೆ. ನಾನು ಹಾಕಿಸೋದೆಲ್ಲ ಬೇಡ ಗುರು. ನಾನೇನಂದ್ರೆ ಅವರ ಆಲ್ಮೋಸ್ಟ್ ಎಲ್ಲ ಆಕ್ಟಿವಿಟಿ ಎಲ್ಲ ಇಷ್ಟ, ಹಂಗಾಗಿ ನಾನು ಲೈಕ್ ಮಾಡ್ತೀನಿ. ಸೊ ನಾನು ಹಾಕೋದು ಬೇಡ ಗುರು. ನಮ್ಮ ಫ್ರೆಂಡ್ಸ್ಗಳು ಅದೇ ಬಂದು ಕೇಳ್ತಾರೆ, ಗುರು 99 ಫುಲ್ಲು ಗಿಲ್ಲಿಗೆ ಹಾಕಿದೆ ಅಂತ. ಸೊ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡೋ ಅಂಥವ್ರನ್ನ ಏನಕ್ಕೆ ವೀಕ್ ಮಾಡ್ತಿದ್ದಾರೆ ಅಂತ ಕ್ಯಾಂಡಿಡೇಟ್ ಏನಕ್ಕೆ ಸೈಡ್ಗೆ ಹಾಕ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬಿಗ್ ಬಾಸ್ ಮೈಂಡಲ್ಲಿ ಏನು ನೋಡಿಸ್ತಿದ್ದಾರೆ ಅನ್ನೋದಂತೂ ಬೇಜಾರಾಗ್ತಿದೆ ಮಾತ್ರ ಹೇಳೋದಿಕ್ಕೇನೆ. ಸೊ ಎಸ್ಟರ್ಡೇ ನಡೆದಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಸುದೀಪ್ ಸರ್ ಮೇಲಂತೂ ತುಂಬಾ ಬೇಜಾರಾಗೋಯ್ತು ಗುರು. ಇದುವರೆಗೂ ಯಾವತ್ತೂ ನಂಗೆ ಹಂಗೆ ಅನ್ಸಿರ್ಲಿಲ್ಲ. ಆದ್ರೆ ಸುದೀಪ್ ಸರ್ ನಿನ್ನೆ ಮಾತಾಡಿದ್ದು, ಧ್ರುವ ಅವ್ರು ನಿಮ್ಗೆ ಗೊತ್ತಿಲ್ದಂಗೆ ನೀವು ಎಂಟರ್ಟೈನ್ಮೆಂಟ್ ಮಾಡ್ತೀರಿ, ಏನ್ ಎಂಟರ್ಟೈನ್ ಮಾಡ್ತಾವನೆ ಮಣ್ಣು, ಅವನಿಗೆ ಗೊತ್ತಿಲ್ದಾನೆ, ಅವನಿಗೆ ಗೊತ್ತಿಲ್ಲ ಆಕ್ಚುಲಿ ಎಂಟರ್ಟೈನ್ಮೆಂಟ್ ಮಾಡ್ತಾವನ ಇಲ್ವಾ ಅಂತ ಅಂತೇಳಿ ಸುದೀಪ್ ಸರ್ ಅದೆಲ್ಲಿ ಕಂಡಿಡಿದ್ರು ಗೊತ್ತಿಲ್ಲ ಗುರು. ಅದೊಂದು ಹೆವಿ ಬೇಜಾರಾಗ್ಬಿಡ್ತು. ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಸೀಸನ್ಗಳಲ್ಲಿ ಅಂತ. ಬಟ್ ಇವಾಗ ಈ ಲಾಸ್ಟ್ ವೀಕಲ್ಲಿ
ಫ್ರೈಡೇವರೆಗೂ ಬಂದಿರೋ ವೋಟಿಂಗಲ್ಲಂತೂ ಗಿಲ್ಲಿ ಅವರೇ ಇಲ್ಲಿವರೆಗೂ ನಂಬರ್ 1 ಅಲ್ಲಿರೋದು. ಸೊ ನೆಕ್ಸ್ಟ್ ಕೂಡ ಜನಗಳು ಅದನ್ನೇ ಕಾಯ್ತಿದ್ದಾರೆ, ಗಿಲ್ಲಿನೇ ವಿನ್ ಆಗಿ ಬರಲಿ, ಈ ಸಲ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಆಗ್ಲಿ ಅನ್ಬಿಟ್ಟದ್ದೆ. ಸೊ ನನಗೆ 100% ಗಿಲ್ಲಿನೇ ವಿನ್ ಆಗ್ಬೇಕು ಅಂತ ಆಸೆ ಐತೆ, ಆಗ್ತಾರೆ ಅಂತಾನು ಅನ್ಕೊಂಡಿದೀನಿ. ನೀವ್ ಯಾರ್ಯಾರು ಗಿಲ್ಲಿ ವಿನ್ ಆಗೋದಕ್ಕೋಸ್ಕರ ಕಾಯ್ತಿದ್ದೀರೋ ಸೊ ಕಮೆಂಟ್ ಮುಖಾಂತರ ಹೇಳಿ. ಮತ್ತೆ ಎಸ್ಟರ್ಡೇ ನಡೆದಂತ ಸೀಸನ್ ಬಗ್ಗೆ ನಿಮ್ಮಗಳ ಅನಿಸಿಕೆ ಏನ್ ಅನ್ನಿಸ್ತು? ಬಟ್ ನನಗಂತೂ ಹೆವಿ ಬೇಜಾರಾಗ್ಬಿಡ್ತು, ನಿನ್ನೆ ನಡೆದಂತೂ ಹೆವಿ ಬೇಜಾರೇ ಆಗೋಯ್ತು. ನೋಡೋಣ ಏನಾಗುತ್ತೆ ಅಂತ. ಈ ಸೀಸನ್ ಅಪ್ಡೇಟ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ನೀವು ಅಷ್ಟೇನೆ ನೋಡಿ ಸಪೋರ್ಟ್ ಮಾಡಿ, ಆದಷ್ಟು ಗಿಲ್ಲಿಗೂ ಸಪೋರ್ಟ್ ಮಾಡಿ ಗುರು. ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬೇಜಾರಿಲ್ಲ ಗುರು, ಗಿಲ್ಲಿಗಂತೂ ಸಪೋರ್ಟ್ ಮಾಡಿ, ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಸೊ ಓಕೆ, ನೆಕ್ಸ್ಟ್ ಏನೇನು ನಡೀತೆ ನೋಡ್ತಾ ಹೋಗೋಣ. ಇಲ್ಲಿವರೆಗೂ ನನಗನ್ಸಿದ್ದು ಗಿಲ್ಲಿ ಮತ್ತೆ ಕಾವ್ಯದು ಒಳ್ಳೆ ಪೇರು ಅಂತ ಅನ್ಸಿತ್ತು. ಬಟ್ ಕಾವ್ಯ ಆಡ್ತಿರೋ ಆಟ, ಆಟಿಟ್ಯೂಡು, ಸೊ ಅದು ಯಾವುದೇ ಕಾರಣಕ್ಕೂ ಪೇರೇ ಆಗೋದಿಲ್ಲ ಗಿಲ್ಲಿಗೆ. ಸೊ ಗಿಲ್ಲಿ ಆದಷ್ಟು ಕಾವ್ಯನಿಂದ ದೂರ ಇದ್ರೇನೆ ಗಿಲ್ಲಿಗೆ ತುಂಬಾ ಒಳ್ಳೇದು ಅನ್ಸುತ್ತೆ ಗುರು. ಆಕ್ಚುಲಿ ರಕ್ಷಿತಾಗಿರುವಷ್ಟು ಕೇರು ಗಿಲ್ಲಿ ಮೇಲೆ ಕಾವ್ಯಗೆ ಇಲ್ವೇ ಇಲ್ಲ, 5% ಇಲ್ಲ. ಸೊ ಬೆಸ್ಟ್ ಅಂದ್ರೆ ಈ ರಕ್ಷಿತಾ ಮತ್ತೆ ಗಿಲ್ಲಿ ಜೋಡಿ ಏನಿದೆ ಇದೇ ಬೆಸ್ಟ್ ಗುರು. ಸೊ ಓಕೆ, ಆದದ್ದಾಗ್ಲಿ, ನೋಡ್ತಾ ಹೋಗೋಣ ಇನ್ನ ಏನೇನ್ ಮಾಡ್ತಾರೆ ಬಿಗ್ ಬಾಸ್ ಅವರು ಅಂತ ನೋಡ್ತಾ ಹೋಗೋಣ. ಈ ಸೀಸನ್ ಏನಾರ ಡಬಲ್ ಗೇಮ್ ಆಡಿದ್ರೆ ಬಿಗ್ ಬಾಸ್ ಡಬಲ್ ಗೇಮ್ ಅನ್ನಿಸ್ಬಿಡುತ್ತೆ. ಯಾಕೆಂದ್ರೆ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇರುವಂತಹ ಒಬ್ಬ ಕ್ಯಾಂಡಿಡೇಟ್ ಅಲ್ಲಿ ಅಂದ್ರೆ ಗಿಲ್ಲಿ ಗುರು. ಪ್ರತಿ ಒಬ್ಬರು ಹೇಳ್ತಾರೆ, ಅಲ್ಲಿರೋ ಕ್ಯಾಂಡಿಡೇಟ್ ಅವರು ಅಪ್ಪ ಅಮ್ಮದಿರು ಎಲ್ಲರನ್ನ ಕರ್ಕ ಬಂದ್ಬಿಟ್ಟು ಯಾರು ಫೇವ್ರೇಟ್ ಅಂತ ಕೇಳಿದ್ರು ಹೇಳೋದೇನೆ ಗಿಲ್ಲಿನೇ ಸೆಕೆಂಡ್ನೇದಾಗ ಹೇಳೋದು, ನಮಗೆ ಎಲ್ಲ ಅಂದ್ರೆ ಫಸ್ಟ್ ಗಿಲ್ಲಿನೇ ಅಂತ ಹೇಳ್ತಿರ್ತಾರೆ. ಅಂತ ಫೇವ್ರೇಟ್ ಆಗಿರೋ ಕ್ಯಾಂಡಿಡೇಟ್ನ ಏನಕ್ಕೆ ಡಮ್ಮಿ ಮಾಡ್ತಾವ್ರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಈ ವೀಕಲ್ಲಂತೂ ಫುಲ್ಲು ಡಮ್ಮಿ ಮಾಡಿಕ್ಕಿದ್ರು. ಆದ್ರೂ ಗಿಲ್ಲಿ ಅವರ ಫ್ಯಾನ್ಸ್ ಅಭಿಮಾನಿಗಳು ಅವ್ರನ್ನ ಹಾರೈಸೋರು, ಅವ್ರಿಗೋಸ್ಕರ ಚಪ್ಪಾಳೆ ಹೊಡೆಯೋರು ಅವರ ಕೈ ಬಿಟ್ಟಿಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡ್ತಾ ಹೋಗೋಣ, ನನಗೂ ಕ್ಯೂರಿಯಾಸಿಟಿ ಇದೆ. ಸೊ ಇನ್ನು ಇವಾಗ ಏನಿದೆ 5-6 ಡೇಸ್, ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಬಿಗ್ ಬಾಸ್ ಸೀಸನ್ನ 12 ಬಿಗ್ ಬಾಸ್ ಆಟಗಳು ಏನು ಅಂತ ಗೊತ್ತಾಗೋದಕ್ಕೆ ಜನಗಳಿಗೂ. ಸೊ ನೋಡೋಣ, ಗಿಲ್ಲಿ ಅವರು ಆದಷ್ಟು ಆಟಿಟ್ಯೂಡ್ ಆಗಿ ಆಕ್ಟಿವ್ ಆಗಿ ಆಟ ಆಡ್ತಾ ಹೋಗ್ಲಿ, ಕಾವಿನಿಂದ ದೂರ ಇರಲಿ ಅಂತ ದೇವರ ಹತ್ರ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಆದಷ್ಟು ಗಿಲ್ಲಿಗೆ ಸಪೋರ್ಟ್ ಮಾಡಿ. ಸೊ ನನ್ನ ಸಪೋರ್ಟ್ ಅಂತೂ ಗಿಲ್ಲಿಗೆ ಗುರು ಈ ಸೀಸನಲ್ಲಿ. ಯಾಕೆಂದ್ರೆ ನಾ ಬಿಗ್ ಬಾಸ್ ನೋಡ್ತಿರೋದೇ ಗಿಲ್ಲಿಗೋಸ್ಕರ ಈ ಸೀಸನ್ನ ನಾನು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ.